ಭೀಕರ ಬರಗಾಲಕ್ಕೆ ತತ್ತರಿಸಿದ್ದಾರೆ ಹಾವೇರಿ ಜಿಲ್ಲೆಯ ಜನ. 100ರಿಂದ 150 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ಪರದಾಟವನ್ನ ಪಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಬರಿದಾಗಿವೆ 4 ನದಿಗಳ ಜಲಮೂಲ. ತುಂಗಭದ್ರಾ, ವರದಾ, ಧರ್ಮ, ಕುಮದ್ವತಿ ಒಡಲು ಬರಿದಾಗಿದೆ. ನದಿಯಲ್ಲಿ ವರ್ತಿ ನೀರಿನ ಮೊರೆ ಹೋಗಿದ್ದಾರೆ ನದಿ ತೀರದ ಜನರು. ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ಜನ ನೀರಿಗೋಸ್ಕರ ಪರದಾಟವನ್ನ ಪಡ್ತಾ ಇದ್ದಾರೆ. ಪ್ರತಿದಿನ ಇದು ಜಾಸ್ತಿ ಆಗ್ತಾ ಇದೆ, ಉದ್ಭವಿಸ್ತಾ ಇದೆ ಕುಡಿಯೋ ನೀರಿನ ಸಮಸ್ಯೆ. ನದಿ ದಡದಲ್ಲಿ ಗುಂಡಿ ತೋಡಿ ವರ್ತಿ ನೀರು ಸಂಗ್ರಹ ಮಾಡುವಂತ ಸಂಕಷ್ಟದ ಪರಿಸ್ಥಿತಿ. ಗುತ್ತಲ, ಕರ್ಜಗಿ, ಹಾವನೂರು, ಹಾವಂಶಿ, ಶಾಖಾರ ಭಾಗದಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ಕುಡಿಯೋ ನೀರು ಬೇಕು ಅಂತಂದ್ರೆ ಕಿಲೋಮೀಟರ್ ದೂರ ಅಲ್ದಾಡುವಂತ ಪರಿಸ್ಥಿತಿ ಅಲ್ಲಿನ ಜನರದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನದಿಯಲ್ಲಿ ವರ್ತಿ ನೀರಿನ ಮೊರೆ ಹೋಗ್ಬಿಟ್ಟಿದ್ದಾರೆ ಜನ. ಹಾವೇರಿ ಜಿಲ್ಲೆಯಲ್ಲಿ 4 ನದಿಗಳ ಜಲಮೂಲ ಬರಿದಾಗಿದೆ. ಈಗಿನ್ನೂ ಬೇಸಿಗೆ ಆರಂಭ ಆಗಿದೆ, ಇನ್ನು 2-3 ತಿಂಗಳು ಕಳಿಬೇಕು. ಯಾವ ತರ ಅಂತ ಜನ ಈಗ ಆತಂಕದಲ್ಲಿದ್ದಾರೆ. ದಿನೇ ದಿನೇ ಆ ನೀರಿನ ಸಮಸ್ಯೆ ಅಲ್ಲಿ ಜಾಸ್ತಿ ಆಗ್ತಿದೆ. ಆ ಭಾಗದಲ್ಲಿ ನದಿ ದಡದಲ್ಲಿ ಗುಂಡಿ ತೋಡಿದ್ದಾರೆ. ನೋಡಿ, ಆ ಕಷ್ಟ ನಾವು ಗಮನಿಸ್ತಾ ಇದ್ದೀವಿ. ಕಿಲೋಮೀಟರ್ ಗಟ್ಟಲೆ ಕೆಲವರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವರು ಸೈಕಲ್ಲು, ಕೆಲವರು ಬೈಕಲ್ಲೆಲ್ಲ ಪಾಪ ಹೋಗ್ತಾ ಇದ್ದಾರೆ. ನದಿ ದಡದಲ್ಲಿ ಗುಂಡಿ ತೋಡಿ ವರ್ತಿ ಮಾಡಿ ಅಲ್ಲಿಂದ ನೀರು ಸಂಗ್ರಹ ಮಾಡ್ತಿದ್ದಾರೆ. ಅದು ಕಷ್ಟನೇ. ಇನ್ನು ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ ರಮೇಶ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡ. ಮಳೆ ಇಲ್ಲದ ಕಾರಣ ರಾಜ್ಯದಲ್ಲಿ ತುಂಬಾ ಭೀಕರ ಬರಗಾಲ ಆವರಿಸಿರುವಂತದ್ದು. ಅದರಲ್ಲೂ ಕೂಡ ಕುಡಿಯುವ ನೀರಿಗೆ ಹಲವು ಸಮಸ್ಯೆಗಳು ಎದುರಾಗಿದ್ದಾವೆ. ಈಗ ನಾನು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಒಂದು ಗ್ರಾಮೀಣ ಭಾಗದಲ್ಲಿ ಇರುವಂತದ್ದು, ಅದರಲ್ಲೂ ಕೂಡ ಕರ್ಜಿಗೆಯ ಒಂದು ಗ್ರಾಮದಲ್ಲಿ ಇರುವಂತದ್ದು. ಹಾಗಾದ್ರೆ ಈ ಒಂದು ಗ್ರಾಮೀಣ ಭಾಗದ ಜನರಾಗಿರ್ಬೋದು, ನಗರವಾಸಿಗಳಾಗಿರ್ಬೋದು, ಕುಡಿಯುವ ನೀರಿಗೆ ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಹೇಗೆ ಅವರು ಪರದಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸದ್ಯ ನಾನು ಗ್ರಾಮದ ಹೊರವಲಯದಲ್ಲಿರುವಂತಹ, ಅಂದ್ರೆ ಕರ್ಜಿಗೆ ಗ್ರಾಮದ ಹೊರವಲಯದಲ್ಲಿರುವಂತಹ ವರದಾ ನದಿಯಲ್ಲಿ ಇರುವಂತದ್ದು. ಹಾವೇರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3 ನದಿಗಳು ಹರಿದು ಹೋಗಿದ್ದಾವೆ. ಒಂದು ತುಂಗಭದ್ರಾ ನದಿ, ಇನ್ನೊಂದು ವರದಾ ನದಿ, ಹಾಗೆ ಇನ್ನೊಂದು ಕುಮದ್ವತಿ ಮತ್ತು ಧರ್ಮ ನದಿಗಳು. ಸೊ ಈ ನದಿಗಳೆಲ್ಲವೂ ಕೂಡ ಈಗಾಗಲೇ ಬರಿದಾಗಿರುವಂತದ್ದು. ಈ ಒಂದು ವರದಾ ನದಿ ಅಲ್ಲಿ ನಾವು ಈಗ ಇರುವಂತದ್ದು. ಸೊ ಈ ಎಲ್ಲವೂ ಕೂಡ ಈಗಾಗಲೇ ನೀರು ಖಾಲಿ ಆಗಿದೆ. ಸೊ ಈ ಒಂದು ಸಮಯದಲ್ಲಿ ಅಂದ್ರೆ ಸರಿ ಪ್ರಮಾಣದಲ್ಲಿ ಮಳೆ ಆಗಿದ್ರೆ ಖಂಡಿತ ಈ ಭಾಗದಲ್ಲಿ ಈಗಾಗಲೇ ಸುಮಾರು 1 ಅಡಿಯಿಂದ 2 ಅಡಿ ಎತ್ತರಕ್ಕೂ ಅಧಿಕವಾಗಿರ್ತಕ್ಕಂಥ ನೀರು ಇರ್ತಾ ಇತ್ತು. ಹೀಗಾಗಿ ಈಗ ಮಳೆ ಇಲ್ಲದ ಕಾರಣ ನೀರು ಖಾಲಿ ಆಗಿದೆ ಇರುವಂತದ್ದು. ಸೊ ಈ ಭಾಗದಲ್ಲಿರುವಂತಹ ಏನು ಜನರೇನಿದ್ರೆ ಅವರೆಲ್ಲರೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆಯನ್ನ ಎದುರಿಸುತ್ತಿರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು, ಕುಡಿಯುವ ನೀರಿಗೆ ಮತ್ತು ಮನೆಯ ಬಳಕೆಗೆ ಹೇಗೆ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನೀರು ಬೇಕಾಗಿದೆ ಅನ್ನುವಂಥದ್ದು. ಸೊ ಹೀಗಾಗಿ ಆ ನೀರನ್ನ ಪಡೆದುಕೊಳ್ಳೋದಕ್ಕೆ ಒಂದು ತಗ್ಗನ್ನ ತೋಡಿ ಒಂದು ವರದಿಯನ್ನ ಈಗಾಗಲೇ ಮಾಡಿರುವಂತದ್ದು. ಸೊ ವರ್ತಿಯನ್ನ ಮಾಡಿರುವಂತದ್ದು. ಸೊ ಈ ಒಂದು ವರ್ತಿ ಒಳಗಡೆ ನೀರು ಶುದ್ಧವಾಗಿ ಸೋಸಿ ಬರುವ ಹಿನ್ನೆಲೆಯಲ್ಲಿ ಸೊ ಅವರು ಬಂದು ಈ ಒಂದು ನೀರನ್ನ ಈಗ ಉಡ್ಬಳಕೆ ಮಾಡ್ತಾರೆ. ಆದ್ರೆ ಇದು ಎಷ್ಟು ಪ್ರಮಾಣದಲ್ಲಿ ಶುದ್ಧವಾಗಿರುತ್ತೆ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಈ ಒಂದು ನೀರನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ನಿಮಗೆ ದೃಶ್ಯಾವಳಿಯಲ್ಲಿ ಕೂಡ ಗೊತ್ತಾಗುತ್ತೆ. ಸೊ ಈಗ ನಾನು ಇಲ್ಲಿ ಮಾತನಾಡ್ತೇನೆ, ಒಬ್ರು ಹಿರಿಯರು ಇರುವಂತದ್ದು, ಅವರಿಗೆ ಎಷ್ಟು ಸಮಸ್ಯೆ ಆಗಿದೆ ಈ ಭಾಗದಲ್ಲಿ ಅನ್ನುವಂಥದ್ದು. ಸೊ ಅವ್ರನ್ನ ನಾನು ಮಾತನಾಡ್ತೀನಿ. ಸರ್, ಈಗ ನೀರಿಲ್ಲ, ಎಲ್ಲಾ ಕಡೆ ನೀರಿನ ಹಾಹಾಕಾರ ಆಗಿದೆ. ಕುಡಿಯುವ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ? ಇಲ್ಲೇನೋ ಮಾಡ್ತಾ ಇದಾರಲ್ಲ, ಏನಿದು? ಇದು ವರ್ತಿ ನೀರು. ವರ್ತಿ ನೀರು ಬ್ಯಾಸಿ ಬಂದ್ರೆ 5-6 ತಿಂಗಳು ಇದು ವರ್ತಿ ನೀರ್ ಸಮಸ್ಯೆ ವರ್ಷ ಇರೋದೇ ಇದೆ. ಅದ್ರ ಕುಡಿಯಕ್ಕೆ ಇಲ್ಲೇ ಒಂದು ಶಾಶ್ವತ ಪರಿಹಾರ ಇಲ್ಲ. ಓಕೆ, ಈಗ ಈ ವರ್ತಿ ನೀರು ಕುಡಿಯೋದ್ರಿಂದ ಸಮಸ್ಯೆ ಆಗುತ್ತಲ್ವಾ? ಅಥವಾ ಏನು ಸರಿ ಇದೆಯಾ? ಬಹಳ ಶುದ್ಧವಾಗಿರುತ್ತಾ ಅಥವಾ ಶುದ್ಧವಾಗಿರಲ್ವಾ? ಎಷ್ಟು ಶುದ್ಧ ಅಂದ್ರೆ ಅರ್ಧ ಪ್ರಮಾಣ ಶುದ್ಧ ಇರ್ತೈತ್ರಿ. ಇದು ಅರ್ಧ ಪ್ರಮಾಣ ಶುದ್ಧ ಇರೋದಿಲ್ಲ. ಏನಕ್ಕೆಲ್ಲ ಯೂಸ್ ಮಾಡ್ತಾರೆ? ಎಲ್ಲ ಹೊಲಸ್ ನೀರ್ ಬಂದಿರ್ತಾವ್ರಿ, ಅದನ್ನ ಇದು ಒಳಗ ಫಿಲ್ಟರ್ ಆಗಿ ಬಂದಿರ್ತೈತಿ. ಆದ್ರೂ ಅಷ್ಟು ಶುದ್ಧ ಇರೋದಿಲ್ಲ. ಇದನ್ನ ಅಡಿಗೆ ಅಥವಾ ಕುಡಿಯಕ್ಕೆ ಅಷ್ಟೇ ಉಪಯೋಗ ಮಾಡ್ತಾರೆ. ಸೊ ಇಲ್ಲಿರ್ತಕ್ಕಂಥ ಹಿರಿಯರು ಮಾತು ಜೊತೆಗೆ ಜನರ ಮಾತು ಕೂಡ ಇದಾಗಿರುವಂತದ್ದು. ಈಗ ಸದ್ಯ ಇಷ್ಟು ಹಾಹಾಕಾರ ಆಗಿದೆ, ಇನ್ನು ಜೂನ್ ಅಂತ್ಯದವರೆಗೆ ತುಂಬಾ ಹಾಹಾಕಾರ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ತಿಳಿದಿರುವಂತದ್ದು. ಜಿಲ್ಲೆಯಲ್ಲಿ ಸುಮಾರು 100ರಿಂದ 150ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಇಷ್ಟೊಂದು ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿರುವಂತದ್ದು. ಜೊತೆಗೆ ಏನು ಈ ಭಾಗದಲ್ಲಿ ಇರ್ತಕ್ಕಂಥ ಜನರೇನಿದ್ದಾರೆ, ನೀರು ಸಿಗದೆ ಇರುವ ಹಿನ್ನೆಲೆಯಲ್ಲಿ ಹೀಗಾಗಿ ವರ್ತಿ ಮೂಲಕ ಬಂದು ನೀರನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಇದು ಎಷ್ಟು ಶುದ್ಧವಾಗಿದೆ ಅನ್ನೋದು ಕೂಡ ಈ ಭಾಗದ ಜನರಿಗೆ ಗೊತ್ತಿಲ್ಲ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಧಾವಿಸಿ
ಅವರಿಗೆ ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅನ್ನೋದನ್ನ ಆಲಿಸಿ ಅದಕ್ಕೆ ಪರಿಹಾರವನ್ನ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾವೇರಿಯಿಂದ ರಮೇಶ್ BH, ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.